ವಾಣಿಜ್ಯ ಸಿಲಿಂಡರ್ ಬೆಲೆ 993ರಷ್ಟು ಏರಿಕೆಯಾಗಿ ಸಾಮಾನ್ಯವಾಗಿ ಜನರ ಮೇಲೆ ಇದು ಇಂಡೈರೆಕ್ಟ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಮೇ 1, 2026ರ ವ್ಯತ್ಯಾಸ ಅದರ ಪರಿಣಾಮವಾಗಿ ಹೋಟೆಲ್, ರೆಸ್ಟೋರೆಂಟ್, ಕ್ಯಾಟರಿಂಗ್ನವರಿಗೆ ಸಂಕಷ್ಟ ಎದುರಾಗಿದೆ. ಈ ಬಿಕ್ಕಟ್ಟಿನ ಮುಂದಿನ ಹಾದಿ ಏನು? ಇಂತಹ ಬಿಕ್ಕಟ್ಟುಗಳ ಸಮಯದಲ್ಲಿ ಸರ್ಕಾರವು ವಿದ್ಯುತ್ ಚಾಲಿತ ಒಲೆಗಳು ಅಂದ್ರೆ ಇಂಡಕ್ಷನ್ ಅಥವಾ ನೈಸರ್ಗಿಕ ಅನಿಲ ಪೂರೈಕೆಯನ್ನ ಉತ್ತೇಜಿಸಬೇಕಾಗುತ್ತದೆ. ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ, ನಾನ್ ಸೀಮಾ ಬಂಗಾರ. ದೇಶದಾದ್ಯಂತ ವಾಣಿಜ್ಯ ಸಿಲಿಂಡರ್ ಬೆಲೆ 993ರಷ್ಟು ಏರಿಕೆಯಾಗಿ ₹3,071.50 ತಲುಪಿರುವುದು ಸಾಮಾನ್ಯ ವಿಷಯವಲ್ಲ. ಇದರ ಹಿಂದೆ ಪ್ರಬಲವಾದ ಭೌಗೋಳಿಕ ರಾಜಕೀಯ ಕಾರಣಗಳಿವೆ. ಹಾರ್ಮುಜ್ ಜಲಸಂಧಿಯ ದಿಗ್ಬಂಧನ, ವಿಶ್ವದ ಒಟ್ಟು ಕಚ್ಚಾ ತೈಲ ಮತ್ತು ಎಲ್ಎನ್ಜಿ ಪೂರೈಕೆಯ ಸುಮಾರು 20% ಜಲಸಂಧಿಯ ಮೂಲಕವೇ ಸಾಗುತ್ತಿದ್ದು, ಇರಾನ್ ಯುದ್ಧ ಮತ್ತು ಅಮೆರಿಕ ನೌಕಾ ದಿಗ್ಬಂಧನದಿಂದಾಗಿ ಈ ಮಾರ್ಗ ಮುಚ್ಚಿ ಹೋಗಿರುವುದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಮತ್ತು ಅನಿಲ ಪೂರೈಕೆಯನ್ನ ಕಡಿತಗೊಳಿಸಿದೆ. ಇನ್ನು ಬೇಡಿಕೆ ಮತ್ತು ಪೂರೈಕೆಯ ವ್ಯತ್ಯಾಸ, ಪೂರೈಕೆ ಕಡಿಮೆಯಾದಾಗ ಮತ್ತು ಬೇಡಿಕೆ ಹಾಗೆಯೇ ಉಳಿದಾಗ ಬೆಲೆಗಳು ಸ್ವಾಭಾವಿಕವಾಗಿಯೇ ಗಗನಕ್ಕೇರುತ್ತವೆ. ಭಾರತವು ತನ್ನ ಹೆಚ್ಚಿನ ಅನಿಲದ ಅಗತ್ಯಕ್ಕಾಗಿ ಆಮದಿನ ಮೇಲೆ ಅವಲಂಬಿತವಾಗಿರುವುದರಿಂದ ಈ ಹೊಡೆತ ನೇರವಾಗಿ ಬೀಳ್ತಾ ಇದೆ. ಇನ್ನು ಇಂಧನ ಬಿಕ್ಕಟ್ಟು, ಯುದ್ಧದ ಹಿನ್ನೆಲೆಯಲ್ಲಿ ವಿಮಾ ವೆಚ್ಚ ಮತ್ತು ಹಡಗುಗಳ ಸಾಗಾಣಿಕೆ ವೆಚ್ಚ ಹೆಚ್ಚಾಗಿರುವುದು ಕೂಡ ಅಂತಿಮ ಬೆಲೆಯ ಮೇಲೆ ಪ್ರಭಾವ ಬೀರಿದೆ. ಆರ್ಥಿಕತೆಯ ಮೇಲೆ ಇದರ ಪರಿಣಾಮಗಳು ವಾಣಿಜ್ಯ ಎಲ್ಪಿಜಿ ಬೆಲೆ ಏರಿಕೆಯು ಕೇವಲ ಹೋಟೆಲ್ ಮಾಲೀಕರಿಗೆ ಮಾತ್ರವಲ್ಲದೆ ಇಡೀ ಆರ್ಥಿಕ ಚಕ್ರದ ಮೇಲೆ ಪರಿಣಾಮ ಬೀರುತ್ತವೆ. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಬೇಕರಿಗಳು ಮತ್ತು ಬೀದಿ ಬದಿಯ ಆಹಾರ ವ್ಯಾಪಾರಿಗಳು ವಾಣಿಜ್ಯ ಸಿಲಿಂಡರ್ಗಳನ್ನು ಬಳಸುತ್ತಾರೆ. ಇಂಧನದ ವೆಚ್ಚವು ಅವರ ಒಟ್ಟು ವೆಚ್ಚದ ಪ್ರಮುಖ ಭಾಗವಾಗಿರುತ್ತದೆ. ಬೆಲೆ ಏರಿಕೆಯಾದಾಗ ಅವರ ಲಾಭದ ಪ್ರಮಾಣ ಕುಸಿಯುತ್ತದೆ. ಸಾಮಾನ್ಯವಾಗಿ ಜನರ ಮೇಲೆ ಇದು ಇಂಡೈರೆಕ್ಟ್ ಇಂಪ್ಯಾಕ್ಟ್ ಆಗ್ತಾ ಇದೆ. ದೇಶೀಯ ಸಿಲಿಂಡರ್ ಬೆಲೆ ಬದಲಾಗದಿದ್ರೂ ಕೂಡ ಸಾಮಾನ್ಯ ಜನರು ಹೊರಗಡೆ ಊಟ ಮಾಡುವಾಗ ಅಥವಾ ತಿಂಡಿ ಖರೀದಿಸುವಾಗ ಹೆಚ್ಚಿನ ಬೆಲೆಯನ್ನ ಕೊಡಬೇಕಾಗಿ ಬರುತ್ತೆ. ಹೋಟೆಲ್ಗಳು ತಮ್ಮ ನಷ್ಟವನ್ನ ಸರಿದೂಗಿಸಲು ಕಾಫಿ, ಟೀ ಮತ್ತು ಊಟದ ಬೆಲೆಯನ್ನ 10% ಇಂದ 20% ವರೆಗೆ ಹೆಚ್ಚಿಸಲಾಗುತ್ತದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಆಹಾರ ಪದಾರ್ಥಗಳ ಬೆಲೆ ಏರಿಕೆಯು ಒಟ್ಟಾರೆ ಹಣದುಬ್ಬರಕ್ಕೆ ಕಾರಣವಾಗ್ತಾ ಇದೆ. ಮೇ 1, 2026ರ ವ್ಯತ್ಯಾಸ ಅದರ ಪರಿಣಾಮವಾಗಿ ಹೋಟೆಲ್, ರೆಸ್ಟೋರೆಂಟ್, ಕ್ಯಾಟರಿಂಗ್ನವರಿಗೆ ಸಂಕಷ್ಟ ಎದುರಾಗಿದೆ. ಈ ಬಿಕ್ಕಟ್ಟಿನ ಮುಂದಿನ ಹಾದಿ ಏನು? ಈ ಸಮಸ್ಯೆಗೆ ಪರಿಹಾರವು ಕೇವಲ ಆರ್ಥಿಕವಲ್ಲ, ಇದು ರಾಜತಾಂತ್ರಿಕವಾಗಿದೆ. ಇರಾನ್ ಮತ್ತು ಅಮೆರಿಕದ ನಡುವಿನ ಮಾತುಕತೆಗಳು ಯಶಸ್ವಿಯಾಗಿ ಹಾರ್ಮುಜ್ ಜಲಸಂಧಿ ಮುಕ್ತಾಯದವರೆಗೆ ಈ ಅನಿವಾರ್ಯತೆ ಮುಂದುವರಿಯಲಿದೆ ಅಂತ ಹೇಳಲಾಗ್ತಾ ಇದೆ. ಇಂತಹ ಬಿಕ್ಕಟ್ಟುಗಳ ಸಮಯದಲ್ಲಿ ಸರ್ಕಾರವು ವಿದ್ಯುತ್ ಚಾಲಿತ ಒಲೆಗಳು ಅಂದ್ರೆ ಇಂಡಕ್ಷನ್ ಅಥವಾ ನೈಸರ್ಗಿಕ ಅನಿಲ ಪೂರೈಕೆಯನ್ನ ಉತ್ತೇಜಿಸಬೇಕಾಗುತ್ತದೆ. ಇನ್ನು ಸಣ್ಣ ಉದ್ಯಮಿಗಳನ್ನ ಉಳಿಸಲು ಸರ್ಕಾರವು ವಾಣಿಜ್ಯ ಅನಿಲದ ಮೇಲೆ ತೆರಿಗೆಯನ್ನ ತಾತ್ಕಾಲಿಕವಾಗಿ ಕಡಿಮೆ ಮಾಡುವ ಬಗ್ಗೆ ಚಿಂತನೆಯನ್ನ ನಡೆಸಬೇಕಾಗಬಹುದು. ಇನ್ನು ಜಾಗತಿಕ ಯುದ್ಧದ ಕಿಡಿ ಇಂದು ಭಾರತದ ಹೋಟೆಲ್ಗಳ ವಲಯ ಮೇಲೆ ಪರಿಣಾಮ ಬೀರಿರುವಂತದ್ದು. ಸಾಮಾನ್ಯವಾಗಿ ಜನರು ಈ ಬೆಲೆ ಏರಿಕೆಯ ಬಿಸಿಯನ್ನ ಅನಿವಾರ್ಯವಾಗಿ ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬೆಲೆ ಏರಿಕೆಯು ನಿಮ್ಮ ದೈನಂದಿನ ಜೀವನದ ಮೇಲೆ ಅಥವಾ ನಿಮ್ಮ ವ್ಯವಹಾರದ ಮೇಲೆ ಹೇಗೆ ಪ್ರಭಾವ ಬೀರಬಹುದು, ನಿಮಗೇನಿಸುತ್ತೆ ಅನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.